ಹೆಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡ್ತಕ್ಕಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಇಂದಿನ ವಿಡಿಯೋ ಭಾಗ 1 ಎಕ್ಸೆಲ್ ಮ್ಯಾಪಿಂಗ್ ಟಾಪಿಕ್ನಲ್ಲಿ ಪಾರ್ಟಿ ಲೆಡ್ಜರ್ನ ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಸೊ ಇವತ್ತು ಅದೇ ಮುಂದುವರೆದ ಭಾಗ 2. ಸೊ ಇವತ್ತು ನಾವು ಪರ್ಚೇಸ್ ಲೆಡ್ಜರ್, ಸೇಲ್ಸ್ ಲೆಡ್ಜರ್ ಮತ್ತು ಟ್ಯಾಕ್ಸ್ ಲೆಡ್ಜರನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಆಲ್ರೆಡಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ. ಸೇಮ್ ಅದೇ ಕಂಪ್ನಿನಲ್ಲಿ ನಾನು ಅದನ್ನು ಮ್ಯಾಪಿಂಗ್ ಮತ್ತು ಇಂಪೋರ್ಟಿಂಗ್ ಮಾಡ್ತಾ ಹೋಗ್ತಾ ಇರ್ತೇನೆ. ಸೊ ಈಗ ನೋಡಿ, ಭಾಗ 1ರಲ್ಲಿ ಪಾರ್ಟಿ ಲೆಡ್ಜರ್ನ ನಾನು ಮ್ಯಾಪಿಂಗ್ ಮಾಡಿ ತೋರಿಸಿದ್ದೆ. ಇಲ್ಲಿದೆ ನೋಡಿ. ಸೊ ಸೆಂಡ್ರಿ ಡೆಟಾರ್ಸ್ ಪಾರ್ಟಿ ಲೆಡ್ಜರ್ ಅಂದರೆ ಸಪ್ಲೈಯರ್ ಲೆಡ್ಜರ್ ಆ್ಯಂಡ್ ಕಸ್ಟಮರ್ ಲೆಡ್ಜರ್. ಸೆಂಡ್ರಿ ಡೆಟಾರ್ಸ್ ಅಂದರೆ ಕಸ್ಟಮರ್ ಲೆಡ್ಜರು. ನೋಡಿ, ಎಲ್ಲ ಲೆಡ್ಜರು ಇಲ್ಲಿದೆ, ಮತ್ತು ಬೇರೆ ಯಾವ ಲೆಡ್ಜರು ಇಲ್ಲ. ಈಗ ಸಪ್ಲೈಯರ್ ಲೆಡ್ಜರ್, ಸೊ 3 ಜನ ಸಪ್ಲೈಯರ್ ಲೆಡ್ಜರ್ ಇದೆ. ಅದು ಬಿಟ್ಟರೆ ಮತ್ತು ಇನ್ನು ಯಾವ ಲೆಡ್ಜರ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡಿಲ್ಲ. ಈಗ ಮ್ಯಾಪಿಂಗ್ ಮಾಡಿ ಅದನ್ನು ಇಂಪೋರ್ಟ್ ಮಾಡಿಕೊಂಡು ಲೆಡ್ಜರನ್ನು ಯಾವ ರೀತಿ ನೋಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಈಗ ನಾನಿಲ್ಲಿ ಒಂದು ಎಕ್ಸೆಲ್ ಶೀಟ್ ತಯಾರು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಎಕ್ಸೆಲ್ ಶೀಟ್ ನೇಮ್ ನೋಡಿ, ಈ ನೇಮಲ್ಲಿ ಪರ್ಚೇಸ್, ಸೇಲ್ಸ್ ಲೆಡ್ಜರ್ ಮತ್ತು ಟ್ಯಾಕ್ಸ್ ಲೆಡ್ಜರ್, ಈ 3 ಮಾಸ್ಟರ್ನ ನಾನು ಇವತ್ತು ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಸೊ ಈಗ ಟ್ಯಾಲಿಗೆ ಬನ್ನಿ, ಪ್ರೆಸ್ ಆಲ್ಟ್ ಓ, ಮ್ಯಾನೇಜ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್. ಸೊ ಇಲ್ಲಿ ನೀವು ಮಾಸ್ಟರ್ ಕ್ರಿಯೇಟನ್ನು ತಗೋಬೇಕು. ಮಾಸ್ಟರ್ ಕ್ರಿಯೇಟ್ ತಗೊಳ್ಳಿ. ಸೊ ಅಕೌಂಟಿಂಗ್ ಮಾಸ್ಟರ್. ಸೊ ನಿನ್ನೆ ಫೈಲ್ ಪಾತನ್ನು ಯಾವ ರೀತಿ ಸ್ಪೆಸಿಫೈ ಮಾಡೋದು ಅನ್ನೋದನ್ನ ತೋರಿಸಿದೆ. ಇನ್ನೂ ಒಂದು ಸಾರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೆಲೆಕ್ಟ್ ಫ್ರಮ್ ಡ್ರೈವ್. ನನ್ನ ಫೋಲ್ಡರು ಡಿ ಡ್ರೈವ್ನಲ್ಲಿ ಇಟ್ಟಿದ್ದೀನಿ. ಸೊ ಅದರಲ್ಲಿ ಎಕ್ಸೆಲ್ ಮ್ಯಾಪಿಂಗ್ ಫೈಲ್ಸ್ ಅಂತ ಫೋಲ್ಡರ್ ನೇಮ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಫೈಲ್ ನೇಮ್ ಬಂದು ಅಕೌಂಟಿಂಗ್ ಮಾಸ್ಟರ್ ಅಂತ ಇದೆ, ಅದೇ ನನ್ನ ಫೈಲ್ ನೇಮ್. ಓಕೆ, ಸೊ ನೋಡಿ, ಆ ಫೈಲು ಇಲ್ಲಿ ನಾನು ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಶೀಟ್ಗೂ ಒಂದೊಂದು ಟೈಟಲ್ ಕೊಟ್ಟಿದ್ದೀನಿ. ಆ ಟೈಟಲ್ಲು ಇಲ್ಲಿ ಅಪಿಯರ್ ಆಗ್ತಾ ಇದೆ ನೋಡಿ. ಸೊ ಇವತ್ತು ನಾವು ಪರ್ಚೇಸ್, ಸೇಲ್ಸ್ ಲೆಡ್ಜರ್ ಆ್ಯಂಡ್ ಟ್ಯಾಕ್ಸ್ ಲೆಡ್ಜರ್ ಮ್ಯಾಪಿಂಗ್ ಮತ್ತು ಇಂಪೋರ್ಟಿಂಗ್ ಮಾಡೋದು ಹೇಗೆ ಅಂತ ಕಲಿಯೋಣ ಬನ್ನಿ. ಈಗ ನಾನಿಲ್ಲಿ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಲೆಡ್ಜರ್ನ ತಗೊಳ್ತೀನಿ. ಸೊ ನೇಮ್ ಇದು ಬಹಳ ಮುಖ್ಯ. ಮ್ಯಾಪಿಂಗ್ ಫೈಲ್ ನೇಮ್. ಸೊ ಪರ್ಚೇಸ್, ಸೇಲ್ಸ್ ಮ್ಯಾಪಿಂಗ್. ಸೊ ಈ ರೀತಿ ನಾನು ಫೈಲ್ ನೇಮ್ ಕೊಡ್ತಾ ಇದ್ದೀನಿ. ಸೊ ಟೈಪ್ ಆಫ್ ಮಾಸ್ಟರ್, ಇಲ್ಲಿ 3 ಟೈಪ್ ಮಾಸ್ಟರ್ ಇದೆ. ಅಕೌಂಟಿಂಗ್ ಮಾಸ್ಟರ್, ಇನ್ವೆಂಟ್ರಿ ಮಾಸ್ಟರ್, ಪೇರೋಲ್ ಮಾಸ್ಟರ್. ನಮಗೆ ಇಲ್ಲಿ ಅಕೌಂಟಿಂಗ್ ಮಾಸ್ಟರ್ ಬೇಕು. ಅದರಲ್ಲಿ ಲೆಡ್ಜರು, ಯಾಕಂದರೆ ನಾವು ಈಗ ಲೆಡ್ಜರ್ನ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಸೆಲೆಕ್ಟ್ ಲೆಡ್ಜರ್. ನೇಮ್. ಎಕ್ಸೆಲ್ ಶೀಟಲ್ಲಿ ಇರ್ತಕ್ಕಂಥ ಹೆಡ್ಡಿಂಗ್ಸ್ ಎಲ್ಲ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾಲಿನಲ್ಲಿ ಡಿಫಾಲ್ಟಾಗಿ ಇರೋ ಫೀಲ್ಡ್ಗಳು ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ನಾನು ನೇಮ್ ತಗೊಂಡೆ. ನೇಮ್ ಅಂದರೆ ಲೆಡ್ಜರ್ ನೇಮ್. ಸೊ ಇಲ್ಲಿದೆ ನೋಡಿ. ಸೊ ನೇಮ್, ಗ್ರೂಪ್ ನೇಮ್, HSN SAC ಡೀಟೇಲ್ಸ್, HSN SAC ನಂಬರ್, HSN ಡಿಸ್ಕ್ರಿಪ್ಷನ್, GST ರೇಟ್ ಡೀಟೇಲ್ಸ್. ಸೊ ಆಲ್ ದ ಹೆಡ್ಡಿಂಗ್ಸ್ ಅಪಿಯರ್ ಹಿಯರ್. ಸೊ ಎಲ್ಲ ಹೆಡ್ಡಿಂಗು ಇಲ್ಲಿ ಬರ್ತಾ ಇದೆ. ಈಗ ಗ್ರೂಪ್ ನೇಮ್ ತಗೊಳ್ಳಿ. ಸೊ ಗ್ರೂಪ್ ನೇಮ್. ನೆಕ್ಸ್ಟ್ HSN ಡೀಟೇಲ್, HSN SAC details. Select HSN SAC details. Select HSN SAC details. So next HSN SAC number. So select HSN SAC. Next HSN description.
HSN ಡಿಸ್ಕ್ರಿಪ್ಷನ್. ಈಗ ನೆಕ್ಸ್ಟು GST ರೇಟ್ ಡೀಟೇಲ್ಸ್. GST ರೇಟ್ ಡೀಟೇಲ್ಸ್. GST ರೇಟ್ ಡೀಟೇಲ್ಸ್. ಸೊ ಇಲ್ಲೂ GST ರೇಟ್ ಡೀಟೇಲ್ಸ್ ಇದೆ. ನಿಮಗೆ ನೆಕ್ಸ್ಟ್ ಯಾವುದನ್ನು ತಗೋಬೇಕು ಅಂತ ಏನಾದರೂ ಕನ್ಫ್ಯೂಸ್ ಆದರೆ ನೋಡಿ, ನೆಕ್ಸ್ಟ್ ಇದು ಯಾವುದು GST ಟ್ಯಾಕ್ಸಬಿಲಿಟಿ ಟೈಪ್, ಅದನ್ನು ನೆನಪಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾಲಿ ಫೀಲ್ಡಲ್ಲಿ GST ಟ್ಯಾಕ್ಸಬಿಲಿಟಿ ಟೈಪ್ ಅಂತ ಹೊಡೆದ್ರೆ ಬರುತ್ತೆ. ಸೊ ಈಗ GST ರೇಟ್ ಡೀಟೇಲ್, ಸೆಲೆಕ್ಟ್ GST ರೇಟ್ ಡೀಟೇಲ್, GST ಟ್ಯಾಕ್ಸಬಿಲಿಟಿ ಟೈಪ್. ಸೊ ಇಲ್ಲೂ GST ಟ್ಯಾಕ್ಸಬಿಲಿಟಿ ಟೈಪ್. ನೆಕ್ಸ್ಟ್ GST ನೇಚರ್ ಆಫ್ ಟ್ರಾನ್ಸಾಕ್ಷನ್. GST ನೇಚರ್ ಆಫ್ ಟ್ರಾನ್ಸಾಕ್ಷನ್. ಸೆಲೆಕ್ಟ್ GST ನೇಚರ್ ಆಫ್ ಟ್ರಾನ್ಸಾಕ್ಷನ್. IGST ರೇಟ್. ಸೊ ಇಲ್ಲೂ IGST ರೇಟ್. ನೆಕ್ಸ್ಟ್ CGST ಅಲ್ಲೇ ಕೆಳಗಡೆ ಇದೆ, ನೋಡ್ಕೊಂಬಿಡಬೇಕು. ಸೊ ನೆಕ್ಸ್ಟ್ CGST ರೇಟ್. ಸೆಲೆಕ್ಟ್ CGST ರೇಟ್. ನೆಕ್ಸ್ಟ್ SGST ರೇಟ್. ಸೊ ಸೆಲೆಕ್ಟ್ SGST ರೇಟ್. ನೆಕ್ಸ್ಟ್ ಲಾಸ್ಟ್ ಒನ್ ಟೈಪ್ ಆಫ್ ಸಪ್ಲೈ. GST ಟೈಪ್ ಆಫ್ ಸಪ್ಲೈ. ಸೆಲೆಕ್ಟ್ ಟೈಪ್ ಆಫ್ ಸಪ್ಲೈ. ಸೊ ಎಂಡ್ ಆಫ್ ಲಿಸ್ಟ್. ಸೊ ಮ್ಯಾಪಿಂಗ್ ಮುಗೀತು. ಈಗ ನಾವು ಫೈಲ್ ನೇಮ್ ಏನಂತ ಕೊಟ್ಟಿದ್ದೀವಿ, ಪರ್ಚೇಸ್ ಸೇಲ್ಸ್ ಮ್ಯಾಪಿಂಗ್ CR. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಬೇಕು. ಸೊ ಈಗ ಇದನ್ನು ಟ್ಯಾಲಿಗೆ ಇಂಪೋರ್ಟ್ ಮಾಡ್ಕೋಬೇಕು. ಪ್ರೆಸ್ ಆಲ್ಟ್ ಓ ಮಾಸ್ಟರ್. ಮಾಸ್ಟರ್ ಅಂದರೆ ಲೆಡ್ಜರ್ಸ್ ಅಂತ. ಸೆಲೆಕ್ಟ್ ಮಾಸ್ಟರ್, ಅಕೌಂಟಿಂಗ್ ಮಾಸ್ಟರ್, ಪರ್ಚೇಸ್ ಆ್ಯಂಡ್ ಸೇಲ್ಸ್ ಲೆಡ್ಜರ್. ಸೊ ಸೆಲೆಕ್ಟ್ purchase sales mapping. So this is very important. Ignore duplicates. Preview import summary, yes. Backup company data, no. See, this is the preview. So sales one ledger, purchase one ledger, ledger ಅನ್ನು ಈಗ ಇಂಪೋರ್ಟ್ ಆಗ್ತದೆ ಪ್ರಿವ್ಯೂನಲ್ಲಿ ನೋಡಿ. ಸೊ ಇದು ಗ್ರೂಪ್ ವೈಸ್ ತೋರಿಸ್ತಾ ಇದೆ ಅಷ್ಟೇ. ಸೊ ಕ್ಲಿಕ್ ಆನ್ ಇಂಪೋರ್ಟ್. So import completed successfully. So check it. Chart of accounts, ledgers. So check ಮಾಡಿ. ಸೇಲ್ಸ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ ಬರುತ್ತೆ. Here purchase account, purchase account, purchase at 18%. ಸೊ ಇನ್ಫಾರ್ಮೇಷನ್ ಎಲ್ಲ ಬಂದಿದೆಯಾ ಚೆಕ್ ಮಾಡಿ. ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕಬಲ್. HSN SAC ಡೀಟೇಲ್ಸ್, ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್. ಸೊ ಇಲ್ಲಿ ನೋಡಿ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ HSN ನಂಬರ್ 8456100 84561 ಸೊ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಡಿಸ್ಕ್ರಿಪ್ಷನ್ ಪವರ್ ಟೂಲ್, ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್, ಟ್ಯಾಕ್ಸಬಲ್, ಲೋಕಲ್ ಪರ್ಚೇಸ್ ಟ್ಯಾಕ್ಸಬಲ್, IGST ರೇಟ್ 18%, CGST ರೇಟ್ 18%, SGST UTGST ರೇಟ್ 9%, ಟೈಪ್ ಆಫ್ ಸಪ್ಲೈ ಗೂಡ್ಸ್ ಆಕ್ಸೆಪ್ಟ್. ಸೊ ಕರೆಕ್ಟಾಗಿ ಆಗಿದೆ. ಸೊ ಹಾಗೆ ಸೇಲ್ಸ್ ಅಕೌಂಟಿಗೆ ಬನ್ನಿ. ನೋಡಿ ಸೇಲ್ಸ್ ಅಟ್ 18%. ಸೊ ಇದು ಕೂಡ ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ನು ಮ್ಯಾಪಿಂಗ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ವಿ ಮೂವ್ ಟು ಟ್ಯಾಕ್ಸ್ ಲೆಡ್ಜರ್ ಮ್ಯಾಪಿಂಗ್. ಪ್ರೆಸ್ ಆಲ್ಟ್ ಓ, ಸೆಲೆಕ್ಟ್ ಮ್ಯಾನೇಜ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್, ಮಾಸ್ಟರ್ ಕ್ರಿಯೇಟ್, ಅಕೌಂಟಿಂಗ್ ಮಾಸ್ಟರ್. ಈಗ ಇಲ್ಲಿ ಶೀಟ್ ನೇಮ್ ಚೇಂಜ್ ಮಾಡಬೇಕು ನೀವು, ಟ್ಯಾಕ್ಸ್ ಲೆಡ್ಜರ್. ಸೊ ಇಲ್ಲಿ ಟ್ಯಾಕ್ಸ್ ಲೆಡ್ಜರ್ ಮ್ಯಾಪಿಂಗ್. ಸೊ ಈ ಥರ ಫೈಲ್ ನೇಮ್ ಕೊಟ್ಕೊಳ್ಳಿ. ಸೊ ಇದು ಲೆಡ್ಜರ್, ಅಕೌಂಟಿಂಗ್ ಮಾಸ್ಟರ್ನ ಲೆಡ್ಜರ್ ಇದು. ನೇಮ್, ಸೊ ನೇಮ್ ಬಂದಿದೆ. ಸೊ ಗ್ರೂಪ್ ನೇಮ್. ಸೊ ಇಲ್ಲಿ ನೋಡಿ ಒಂದು ಸಾರಿ ಲೆಡ್ಜರ್ ನೋಡ್ಕೊಂಡು 4 ಲೆಡ್ಜರ್ ಇದೆ. ನೇಮ್, ಗ್ರೂಪ್ ನೇಮ್, ಟೈಪ್ ಆಫ್ ಡ್ಯೂಟಿ /ಟ್ಯಾಕ್ಸ್, ಟೈಪ್ ಆಫ್
ಟ್ಯಾಕ್ಸ್ ಟೈಪ್ GST, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್, ರೌಂಡಿಂಗ್ ಮೆಥಡ್. ಸೊ ಈ ಎಲ್ಲ ಇನ್ಫಾರ್ಮೇಷನ್ನು ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ಗ್ರೂಪ್ ನೇಮ್ ತಗೊಳ್ಳಿ. ಸೊ ಟೈಪ್ ಆಫ್ ಡ್ಯೂಟಿ, ಟೈಪ್ ಆಫ್ ಡ್ಯೂಟಿ ಸ್ಲ್ಯಾಶ್ ಟ್ಯಾಕ್ಸ್. ಸೊ ಇಲ್ಲಿ ಟೈಪ್ ಆಫ್ ಡ್ಯೂಟಿ ಸ್ಲ್ಯಾಶ್. ಸೊ ಈಗ ಟ್ಯಾಕ್ಸ್ ಟೈಪ್ GST, ಸೆಲೆಕ್ಟ್ ಟ್ಯಾಕ್ಸ್ ಟೈಪ್ GST. ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್, ಟ್ಯಾಕ್ಸ್ ಡ್ಯೂಟಿ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್. ಸೊ ಸೆಲೆಕ್ಟ್ percentage of calculation, rounding method, so rounding method, select rounding method, finish, ಮುಗೀತು. ಸೊ ಈಗ Alt O, ಮಾಸ್ಟರ್ ಅಕೌಂಟಿಂಗ್ ಟ್ಯಾಕ್ಸ್ ಲೆಡ್ಜರ್. ಸೊ ಈಗ ನಿಮ್ಮ ಮ್ಯಾಪಿಂಗ್ ಫೈಲ್ನ ತಗೋಬೇಕು, ಟ್ಯಾಕ್ಸ್ ಲೆಡ್ಜರ್ ಮ್ಯಾಪಿಂಗ್. ಈಗ ಪ್ರಿವ್ಯೂನಲ್ಲಿ ಗ್ರೂಪ್ ವಾಯ್ಸ್ ತೋರಿಸ್ತಾ ಇದೆ. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅನ್ನೋ ಗ್ರೂಪಲ್ಲಿ ಎಷ್ಟು ಲೆಡ್ಜರ್ ಇದೆ? 4 ಲೆಡ್ಜರ್ ಇದೆ ನೋಡಿ. 1 2 3 4 ಲೆಡ್ಜರ್ ಇದೆ. ಸೊ ಈಗ ಇಂಪೋರ್ಟನ್ನ ಕ್ಲಿಕ್ ಮಾಡಿ ಅಥವಾ ಕ್ಲಿಕ್ ಮಾಡಿ, ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಸೊ ಚೆಕ್ ಇಟ್ ಒನ್ಸ್. ಸೊ ಚಾರ್ಟ್ ಆಫ್ ಅಕೌಂಟ್ಸ್, ಲೆಡ್ಜರ್ಸ್. ಫ್ರೆಂಡ್ಸ್, ಇನ್ನೂ ಒಂದು ರೀತಿಯಲ್ಲಿ ನೀವು ಚೆಕ್ ಮಾಡ್ಬೋದು. ಆಲ್ಟರ್ ಲೆಡ್ಜರ್. ಈಗ ಇಲ್ಲಿ ಏನೇನು ಲೆಡ್ಜರ್ ಅದು? ಇನ್ಪುಟ್ CGST, ಇನ್ಪುಟ್ SGST, ಔಟ್ಪುಟ್ CGST, ಔಟ್ಪುಟ್ SGST. ಇಲ್ಲಿದೆ ನೋಡಿ, ಇನ್ಪುಟ್ CGST. ಕರೆಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲ ಬಂದಿದೆಯಾ ನೋಡಿ, ಎಲ್ಲ ಕರೆಕ್ಟಾಗಿ ಬಂದಿದೆ. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕಬಲ್ ತಗೊಂಡಿದ್ದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಒನ್ ಇನ್ಪುಟ್ SGST. ಸೊ ಅದು ಕೂಡ ಕರೆಕ್ಟಾಗಿ ಆಗಿದೆ. ಸೊ ನೆಕ್ಸ್ಟ್ ಔಟ್ಪುಟ್ CGST. ಸೊ ಎಲ್ಲ ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಸ್ನೇಹಿತರೆ, ಈಗ ನಿಮಗೆಲ್ಲ ಅರ್ಥ ಆಯ್ತಲ್ಲ ಯಾವ ರೀತಿ ಎಕ್ಸೆಲಿಂದ ಟ್ಯಾಲಿಗೆ ಮ್ಯಾಪಿಂಗ್ ಮಾಡೋದು, ಇಂಪೋರ್ಟ್ ಮಾಡೋದು ಅಂತ. ಈಗ ನನ್ನ ಮುಂದಿನ ವಿಡಿಯೋದಲ್ಲಿ ಸ್ಟಾಕ್ ಐಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದುವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.